Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಮಹಾರಾಷ್ಟ್ರದ ರಾಜಕೀಯ ಬೆಳವಣಿಗೆ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಈ ಶರದ್ ಪವಾರ್ ಅವರ ಪಕ್ಷದಿಂದ ಹೊರಗಡೆ ಬಂದು ಅಜಿತ್ ಪವಾರ್ ಏನು ಸೇರಿಕೊಂಡರು, ಸರ್ಕಾರ ರಚನೆಯಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸಿದರು. ಆದರೆ ಆಗಿರುವಂಥದ್ದು ಏನು? ಅಜಿತ್ ಪವಾರ್ ತಮ್ಮ ಪತ್ನಿಯನ್ನೇ ಸುಪ್ರಿಯಾ ಸುಳೆ ವಿರುದ್ಧ ನಿಲ್ಲಿಸಿದರು, ಶರದ್ ಪವಾರ್ ಅವರ ಮಗಳ ವಿರುದ್ಧ. ಆದರೆ ಚುನಾವಣೆಯಲ್ಲಿ ಅವರ ಪತ್ನಿ ಸೋಲನ್ನು ಕಂಡರು. ನಿಮ್ಮ ಹೆಂಡತಿನ್ನೇ ನೀವು ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ, ಇನ್ನು ನಮ್ಮನ್ನೇನು ರಕ್ಷಣೆ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ ಶಾಸಕರು. 18 ಜನ ಶಾಸಕರು ಈಗ ಮತ್ತೆ ವಾಪಸ್ ಶರದ್ ಪವಾರ್ ಬಣಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದಾರಂತೆ. ಅದೀಗ ಹೊಸ ಸಮಸ್ಯೆಯನ್ನು ಹುಟ್ಟುಹಾಕಿದೆ. ಏನಾದರೂ ಆ ರೀತಿ ಆದರೆ ಅದು ಪಕ್ಷದಲ್ಲಿ ಒಂದಷ್ಟು ಅಸಮಾಧಾನ ಜಾಸ್ತಿ ಆಗ್ಬೋದು, ಜೊತೆಗೆ ಸರ್ಕಾರ ಕೂಡ ದುರ್ಬಲ ಆಗಬಹುದು. NCPಯ ಅಜಿತ್ ಪವಾರ್ಗೆ ಈಗ 18 ಶಾಸಕರ ಕಾಟ ಶುರುವಾಗಿದೆ. ಜೂನ್ 9ರಂದು ಪ್ರಧಾನಿಯಾಗಿ ಮೋದಿ ಪದಗ್ರಹಣ ಮಾಡ್ತಾರೆ ಅನ್ನುವಂಥ ಮಾತು 8 ಇತ್ತು. ಈಗ 9ನೇ ತಾರೀಕಿಗೆ ಹೋಗಿದೆ, ಒಂದು ದಿನ ಮುಂದೂಡಲ್ಪಟ್ಟಿದೆ. 3ನೇ ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಾಳೆ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಹಕ್ಕು ಮಂಡಿಸುವಂಥ ಸಾಧ್ಯತೆಗಳಿದೆ. ಸರ್ಕಾರ ರಚನೆಗೆ ಮೋದಿ ಹಕ್ಕು ಮಂಡಿಸ್ತಾರೆ ನಾಳೆ. ನಿನ್ನೆ ತಾನೇ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಮೋದಿ. ಜೂನ್ 8ಕ್ಕಿತ್ತು, ಈಗ 9ಕ್ಕೆ ಹೋಗಿದೆ. ಮೋದಿ ಪ್ರಮಾಣ ವಚನ ಸಮಾರಂಭ. 3ನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಕಾರಣಾಂತರಗಳಿಂದ 8ನೇ ತಾರೀಕಿಗಿದ್ದಿದ್ದು ಈಗ 9ನೇ ತಾರೀಕಿಗೆ ಹೋಗಿದೆ. ಬೇರೆ ಬೇರೆ ರಾಷ್ಟ್ರದ ನಾಯಕರನ್ನೂ ಕೂಡ ಕರೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದ ರಾಷ್ಟ್ರಗಳು, ಭೂತಾನ್ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಬಾಂಗ್ಲಾದೇಶ, ಮಾರಿಷಿಯಸ್, ನೇಪಾಳ, ಹೀಗೆ ಬೇರೆ ಬೇರೆ ರಾಷ್ಟ್ರದ ಪ್ರಧಾನಿಗಳನ್ನು ಕರೆಸ್ಕೊಂಡು ಅವರ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನುವಂಥ ಇರಾದೆ ಇದೆಯಂತೆ ಮೋದಿಯವರಿಗೆ. ನೋಡಬೇಕೇನಾಗುತ್ತೆ ಅಂತ. ನಾಳೆ ರಾಷ್ಟ್ರಪತಿಗಳನ್ನು ಭೇಟಿ ಮಾಡ್ತಾರೆ, ಭೇಟಿ ಮಾಡಿ ಹಕ್ಕನ್ನು ಮಂಡಿಸ್ತಾರೆ. ಬರೀ ಸಂಜಯ್ ರಾವತ್ ಅವ್ರ ಕತೆ ಹೇಳಿದೆ. ಸಂಜಯ್ ರಾವತ್ ಒಂದು ಬಾಂಬ್ ಹಾಕಿದ್ದಾರೆ. ಇಷ್ಟೆಲ್ಲ ನಡೀತಾ ಇದೆ, ನಡೀಲಿ, ವೇಟ್ ಆ್ಯಂಡ್ ವಾಚ್ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸಂಜಯ್ ರಾವತ್. ಸಂಜಯ್ ರಾವತ್ ಅವರ ಮಾತಿನ ಅರ್ಥ ಏನು ಅನ್ನುವಂಥದ್ದೇ ಪ್ರಶ್ನೆ. वेट एंड वॉच मैंने कल भी कहा है, देखते रहिए आगे आगे क्या होता है. आगे बहुत कुछ होने वाला है. मैं तो ये नहीं कहूंगा कि पिक्चर अभी बाकी है, मैं ये कहूंगा कि पिक्चर शुरू हुआ है, एंड बाकी है. वेट एंड वॉच मैंने कल भी कहा है, देखते रहिए आगे आगे क्या होता है. आगे बहुत कुछ होने वाला है. मैं तो ये नहीं कहूंगा कि पिक्चर अभी बाकी है, मैं ये कहूंगा कि पिक्चर शुरू हुआ है, एंड बाकी है. वेट एंड वॉच मैंने कल भी कहा है. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.